ಜ್ಯೋತಿಷಿಯಾಗಿದ್ದ ಬ್ಯೂಟಿಫುಲ್ ಹೆಂಗಸು ಪರಪುರುಷರನ್ನು ವಶಪಡಿಸಿಕೊಂಡು ಎಂಜಾಯ್ ಮಾಡುತ್ತಿದ್ದಳು. ಇವಳು ಮಾಯಾ ಅಂತ. ಮಾಯಾ ಡೂಪ್ಲಿಕೇಟ್ ಆಸ್ಟ್ರಾಲಜಿಸ್ಟ್ ಆಗಿದ್ದು ನಿಮ್ಮ ಕಷ್ಟ ದೂರ ಮಾಡುತ್ತೇನೆ ಅಂತ ತನ್ನ ಗೆಳತಿಯ ಗಂಡನನ್ನು ಸಂಮೋಹನಗೊಳಿಸಿ ಆತನೊಂದಿಗೆ ಮಂಚದ ಸುಖ ಕಾಣಲು ಟ್ರೈ ಮಾಡುತ್ತಾಳೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಮಾಯಾ ಮತ್ತೊಬ್ಬ ಲೇಡಿ ಕ್ಲೈಂಟ್ಗೆ ಕಾಲ್ ಮಾಡಿ ನಿಮ್ಮ ಗಂಡನ ಜಾತಕದಲ್ಲಿ ದೊಡ್ಡ ದೋಷವಿದೆ, ಅದನ್ನು ನಾನು ಮಾತ್ರ ದೂರ ಮಾಡಲು ಸಾಧ್ಯ ಅಂತ ಫೋನಿನಲ್ಲಿ ಹೇಳುತ್ತಿರುವಾಗ ಮಾಯಾಳ ಗಂಡ ಅಜಯ್ ಅಲ್ಲಿಗೆ ಬಂದು ನನ್ನ 3 ಲಕ್ಷ ಹಣ ಕಾಣುತ್ತಿಲ್ಲ, ಎಲ್ಲಿದ್ದಾವೆ ಅಂತ ಕೇಳುತ್ತಾನೆ. ಅವಾಗ ಮಾಯಾ ನಾನು ನನ್ನ ಆಸ್ಟ್ರಾಲಜಿ ಆಫೀಸ್ ಮಾಡಲು ಅವುಗಳನ್ನು ಖರ್ಚು ಮಾಡಿಬಿಟ್ಟೆ ಅಂತ ಹೇಳುತ್ತಾಳೆ. ಅವಾಗ ಕೋಪಗೊಂಡ ಅಜಯ್ ನಾನು ಡಾಕ್ಟರ್ ಕೆಲಸ ಮಾಡುತ್ತಾ ಹಗಲಿರುಳು ದುಡಿದು ಆ ಹಣ ಸಂಪಾದಿಸಿದ್ದೆ, ನೀನು ನನ್ನ ಹಣವನ್ನೆಲ್ಲ ಇಂತಹ ನೀಚ ಕೆಲಸಕ್ಕೆ ವೇಸ್ಟ್ ಮಾಡಿಬಿಟ್ಟಿಯಲ್ಲ ಅಂತ ಬೈಯುತ್ತಾನೆ. ಅವಾಗ ಮಾಯಾ ನೀನು ಇನ್ನೊಮ್ಮೆ ನನ್ನ ಕೆಲಸದ ಬಗ್ಗೆ ಮಾತನಾಡಿದರೆ ಸರಿ ಇರುವುದಿಲ್ಲ ಅಂತ ಬೈಯುತ್ತಾಳೆ. ಅವಾಗ ಅಜಯ್ ಈ ರೀತಿ ಜನರಿಗೆ ಮೋಸ ಮಾಡುವುದನ್ನು ಬಿಟ್ಟು ಸುಮ್ಮನೆ ಮನೆಯಲ್ಲಿ ಬಿದ್ದಿರು ಅಂತ ಬೈದು ಹೋಗುತ್ತಾನೆ. ಮರುದಿನ ಮಾಯಾಳ ಫ್ರೆಂಡ್ ಸ್ವಾತಿ ನನ್ನ ಗಂಡ ನಿತಿನ್ಗೆ ಮೊನ್ನೆನೇ ಲಕ್ಷಗಟ್ಟಲೆ ಲಾಸ್ ಆಗಿ ಹೋಯಿತು, ಅವನ ಗ್ರಹಗತಿಯಲ್ಲೇನೋ ದೋಷವಿರಬೇಕು, ಪ್ಲೀಸ್ ನೋಡು ಅಂತ ಮಾಯಾಳಿಗೆ ನಿತಿನ್ನನ್ನು ತೋರಿಸುತ್ತಾಳೆ. ಅವಾಗ ನಿತಿನ್ನನ್ನು ನೋಡಿದ ಮಾಯಾ ಅವನನ್ನೇ ನೋಡುತ್ತಾ ನಿಲ್ಲುತ್ತಾಳೆ. ಅವಾಗ ಸ್ವಾತಿ ನಮ್ಮ ಸಂಸಾರದಲ್ಲಿ ಎಲ್ಲ ಸುಖ ಮರಳುವ ಹಾಗೆ ಏನಾದರೂ ಮಾಡು ಅಂತ ಮಾಯಾಗೆ ಹೇಳುತ್ತಾಳೆ. ಅವಾಗ ಮಾಯಾ ನೀವೀಗ ನನ್ನ ಹತ್ರ ಬಂದಿದ್ದೀರಾ ತಾನೆ, ನಾನು ನಿಮ್ಮ ಎಲ್ಲ ಸಮಸ್ಯೆ ದೂರ ಮಾಡುತ್ತೇನೆ, ಹೆದರಬೇಡಿ ಅಂತ ಹೇಳಿದರೆ ಸ್ವಾತಿಗೆ ಒಂದು ಕಾಲ್ ಬಂದು ಎದ್ದು ಹೋಗುತ್ತಾಳೆ. ಅವಾಗ ಮಾಯಾ ನಿತಿನ್ ಹತ್ರ ಕುಳಿತು ಕೆಟ್ಟ ದೃಷ್ಟಿಯಿಂದ ಅವನ ಕೈ ಹಿಡಿದುಕೊಳ್ಳುತ್ತಾಳೆ. ಅವಾಗ ಸ್ವಾತಿ ವಾಪಸ್ ಅಲ್ಲಿಗೆ ಬಂದರೆ ಮಾಯಾ ನಿತಿನ್ ಅವರ ಜಾತಕದಲ್ಲಿ ಒಂದು ದೊಡ್ಡ ದೋಷವಿದೆ, ನೀವಿಬ್ಬರು 1 ವಾರ ಇಲ್ಲೇ ಇದ್ದು ಅದನ್ನು ಪರಿಹಾರ ಮಾಡಿಕೊಂಡು ಹೋಗಿ ಅಂತ ಸ್ವಾತಿಗೆ ಹೇಳುತ್ತಾಳೆ. ಅವಾಗ ಸ್ವಾತಿ ನೋಡು ನಾವಿಲ್ಲಿ ಬಂದು ತುಂಬ ಒಳ್ಳೆಯ ಕೆಲಸ ಮಾಡಿದೆವು, ಇನ್ಮೇಲೆ ಮಾಯಾ ನಮ್ಮ ಎಲ್ಲ ಕಷ್ಟ ದೂರ ಮಾಡಿಬಿಡುತ್ತಾಳೆ ಅಂತ ನಿತಿನ್ಗೆ ಹೇಳುತ್ತಾಳೆ. ಅವಾಗ ನಿತಿನ್ ಆಯಿತು ಅಂತ ಹೇಳಿ ಸ್ವಾತಿಯೊಂದಿಗೆ ಸ್ವರ್ಗ ಸುಖ ಕಾಣುತ್ತಿದ್ದರೆ ಅವಾಗ ಮಾಯಾ ಅದನ್ನೆಲ್ಲ ಕದ್ದು ನೋಡುತ್ತಾಳೆ. ನಂತರ ಅಜಯ್ ನೀವಿಬ್ರು ಈ ಮಾಯಾಳ ಡೋಂಗಿ ಮಾತನ್ನು ಹೇಗೆ ನಂಬಿದಿರಿ, ಈ ತಂತ್ರ ಮಂತ್ರ ಎಲ್ಲ ಸುಳ್ಳು, ಇವಳು ಇದೇ ರೀತಿ ಎಲ್ಲರಿಗೂ ಮೋಸ ಮಾಡುತ್ತಿರುತ್ತಾಳೆ ಅಂತ ನಿತಿನ್ ಹಾಗೂ ಸ್ವಾತಿಗೆ ಹೇಳುತ್ತಾನೆ. ಅವಾಗ ಕೋಪಗೊಂಡ ಮಾಯಾ ಅಜಯ್ ಮೇಲೆ ಟೀ ಹಾಕಿ ನೀನು ನನ್ನ ತಂಟೆಗೆ ಬರಬೇಡ ಅಂತ ಬೈದರೆ ಅಜಯ್ ಕೋಪ ಮಾಡಿಕೊಂಡು ಹೋಗುತ್ತಾನೆ. ಅವಾಗ ಅವರಿಬ್ಬರಿಗೂ ಶಾಕ್ ಆದರೆ ಮಾಯಾ ನೀವೇನು ಹೆದರಬೇಡಿ, ಅಜಯ್ ಜಗಳವಾದಾಗ 4-5 ದಿನ ಮನೆ ಬಿಟ್ಟು ಹೋಗಿಬಿಡುತ್ತಾನೆ, ಅಜಯ್ ಹಾಗೂ ನನ್ನ ರಿಲೇಷನ್ ಸರಿ ಇಲ್ಲ, ನಿನಗೆ ನಿತಿನ್ ಅಂತಹ ಒಳ್ಳೆ ಗಂಡ ಸಿಕ್ಕಿದ್ದಾನೆ, ಹಾಗಾಗಿ ನೀನೇ ಲಕ್ಕಿಯಾಗಿದ್ದೀಯ, ಆದರೆ ನಾನು ನನಗೆ ಹಿಡಿಸದ ವಸ್ತುಗಳನ್ನು ಕಸಿದುಕೊಳ್ಳದೆ ಬಿಡಲಾರೆ ಅಂತ ನಿತಿನ್ನನ್ನು ನೋಡುತ್ತಾ ಸ್ವಾತಿಗೆ ಹೇಳುತ್ತಾಳೆ. ನಂತರ ಮಧ್ಯರಾತ್ರಿ ಮಾಯಾ ನಿತಿನ್ ಹತ್ರ ಹೋಗಿ ಅವನನ್ನು ಟಚ್ ಮಾಡಲು ಶುರು ಮಾಡುತ್ತಾಳೆ. ಅವಾಗ ನಿತಿನ್ಗೆ ಎಚ್ಚರವಾದರೆ ಮಾಯಾ ನಾನು ನಿಮ್ಮ ದೋಷಕ್ಕೆ ಪರಿಹಾರ ಹುಡುಕಿದ್ದೇನೆ, ನನ್ನ ರೂಮಿಗೆ ಬನ್ನಿ ಅಂತ ಆತನನ್ನು ತನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಸಂಮೋಹನಗೊಳಿಸಿ ಅವನ ಜೊತೆ ಮಂಚದ ಸುಖ ಕಾಣಲು ನೋಡುತ್ತಾಳೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಅವಾಗ ನಿತಿನ್ ನೀವು ಇದೇನು ಮಾಡುತ್ತಿದ್ದೀರಾ ಅಂತ ಕೂಗಾಡುತ್ತಾನೆ. ಅವಾಗ ಸ್ವಾತಿ ಅಲ್ಲಿಗೆ ಬಂದು ಏಕೆ ಏನಾಯ್ತು ಅಂತ ಕೇಳುತ್ತಾಳೆ. ಅವಾಗ ಮಾಯಾ ನಾನು ನಿಮ್ಮ ದೋಷ ಪರಿಹಾರ ಮಾಡಲು ನೋಡುತ್ತಿದ್ದರೆ ಇವರು ಸಹಕರಿಸುತ್ತಿಲ್ಲ, ಅದರ ಪರಿಹಾರ ಆಗಬೇಕಾದರೆ ನಿತಿನ್ 7 ರಾತ್ರಿ ನನ್ನ ಜೊತೆ ಪೂಜೆ ಮಾಡಬೇಕು ಅಂತ ಸ್ವಾತಿಗೆ ಹೇಳುತ್ತಾಳೆ. ಅವಾಗ ಸ್ವಾತಿ ಮಾಯ ಮಾಡುತ್ತಿರುವುದೆಲ್ಲ ನಮ್ಮ ಒಳಿತಿಗಾಗಿ, ಹಾಗಾಗಿ ನೀನು ಅವಳು ಏನು ಹೇಳುತ್ತಾಳೆಯೋ ಹಾಗೆ ಕೇಳು ಅಂತ ನಿತಿನ್ಗೆ ಹೇಳಿ ಅಲ್ಲಿಂದ ಕರೆದುಕೊಂಡು ಹೋಗುತ್ತಾಳೆ. ಆವಾಗ ನಿತಿನ್ಗೆ ಕಷ್ಟವಾದರೆ ಮಾಯಾಗೆ ಖುಷಿಯಾಗುತ್ತದೆ. ನಂತರ ನಿತಿನ್ ಈ ಮಾಯಾ ಸರಿ ಇಲ್ಲ, ಅವಳಿಂದ ನಾನು ಹಾಗೂ ಸ್ವಾತಿ ದೂರ ಆಗಬಹುದು, ಹಾಗಾಗಿ ಇಲ್ಲಿಂದ ಹೋಗುವುದೇ ಲೇಸು ಅಂತ ತಿಳಿದು ಅಲ್ಲಿಂದ ಹೊರಟು ನಿಂತರೆ ಮಾಯಾ ಅವನನ್ನು ಹಿಂದಿನಿಂದ ಬಂದು ತಬ್ಬಿಕೊಳ್ಳುತ್ತಾಳೆ. ಅವಾಗ ನಿತಿನ್ ಅವಳು ಸ್ವಾತಿ ಅಂತ ತಿಳಿದು ಈ ಮಾಯಾ ನಮ್ಮಿಬ್ಬರನ್ನು ದೂರ ಮಾಡಲು ನೋಡುತ್ತಿದ್ದಾಳೆ, ಇಲ್ಲಿಂದ ಹೊರಟು ಹೋಗೋಣ ಬಾ ಅಂತ ಹೇಳುತ್ತಾನೆ. ಅವಾಗ ಮಾಯಾ ನಾನು ಅಷ್ಟು ಈಸಿಯಾಗಿ ನಿನ್ನನ್ನು ಹೋಗಲು ಬಿಡುವುದಿಲ್ಲ, ನೀನು ಚೆನ್ನಾಗಿ ಮಸಾಜ್ ಮಾಡುತ್ತೀಯಂತೆ, ನೀನು ಇವತ್ತು ನೈಟ್ ನನ್ನ ರೂಮ್ಗೆ ಬಂದು ನನಗೆ ಮಸಾಜ್ ಮಾಡಬೇಕು ಅಂತ ಹೇಳುತ್ತಾಳೆ. ಆವಾಗ ನಿತಿನ್ ನಿನಗೆ ಮದುವೆಯಾಗಿ ಇಂತಹ ಕೆಲಸ ಮಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ, ನಾನೀಗಲೇ ಸ್ವಾತಿಯೊಂದಿಗೆ ಇಲ್ಲಿಂದ ಹೊರಡುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಮಾಯಾ ನಿನ್ನೆಯ ತಮ್ಮ ವಿಡಿಯೋ ನಿತಿನ್ಗೆ ತೋರಿಸಿ ನೀನೇನಾದರೂ ನಾನು ಹೇಳಿದ ಹಾಗೆ ಕೇಳದೆ ಹೋದರೆ ಈ ವಿಡಿಯೋ ಸ್ವಾತಿಗೆ ತೋರಿಸಿ ನೀನು ನನ್ನ ಮೇಲೆ ಬಲಾತ್ಕಾರ ಮಾಡುತ್ತಿದ್ದೆ ಅಂತ ಹೇಳುತ್ತೇನೆ ಅಂತ ಹೇಳುತ್ತಾಳೆ. ಆವಾಗ ನಿತಿನ್ ಬೇರೆ ದಾರಿ ಇಲ್ಲದೆ ಸುಮ್ಮನಾಗುತ್ತಾನೆ. ನಂತರ ನೈಟ್ ಊಟ ಮಾಡುವಾಗ ಕೂಡ ಮಾಯಾ ನಿತಿನ್ ಜೊತೆ ಫ್ಲರ್ಟ್ ಮಾಡಲು ಶುರು ಮಾಡುತ್ತಾಳೆ. ಅವಾಗ ಕೋಪಗೊಂಡ ನಿತಿನ್ ಸ್ವಾತಿಗೆ ಎಲ್ಲ ಸತ್ಯ ಹೇಳಲು ನೋಡುತ್ತಾನೆ. ಅವಾಗ ಅಲ್ಲಿಗೆ ಬಂದ ಮಾಯಾ ಸ್ವಾತಿಯನ್ನು ತನ್ನ ಜೊತೆ ಕರೆದುಕೊಂಡು ಹೋಗುತ್ತಾಳೆ. ಆವಾಗ ನಿತಿನ್ಗೆ ಮಾಯಾಳ ಮೇಲೆ ಮತ್ತಷ್ಟು ಕೋಪ ಬರುತ್ತದೆ. ನಂತರ ಮಾಯಾ ನಾನು ನನ್ನ ಆಫೀಸ್ಗೋಸ್ಕರ 10 ಲಕ್ಷ ಹಣ ಟ್ರಾನ್ಸ್ಫರ್ ಮಾಡಬೇಕು, ನನ್ನ ಅಕೌಂಟ್ನಿಂದ ಹಣ ಏಕೆ ಟ್ರಾನ್ಸ್ಫರ್ ಆಗುತ್ತಿಲ್ಲ ಅಂತ ಅಜಯ್ನನ್ನು ಕೇಳುತ್ತಾಳೆ. ಆವಾಗ ಅಜಯ್ ನೀನು ನನ್ನ ಪರಿಶ್ರಮದ ಹಣವನ್ನೆಲ್ಲ ಈ ನಿನ್ನ ಮೋಸದ ಕೆಲಸಕ್ಕೆ ಬಳಸಬಾರದೆಂದು ನಾನು ನಿನ್ನ ಅಕೌಂಟ್ ಬ್ಲಾಕ್ ಮಾಡಿದ್ದೇನೆ ಅಂತ ಹೇಳುತ್ತಾನೆ. ಆವಾಗ ಮಾಯಾ ಇನ್ನು ಅರ್ಧ ಗಂಟೆಯಲ್ಲಿ ನೀನೇನಾದರೂ ನನ್ನ ಅಕೌಂಟ್ ಅನ್ಬ್ಲಾಕ್ ಮಾಡದೆ ಹೋದರೆ ನಾನು ನಿನ್ನನ್ನು ಕೊಂದು ನಿನ್ನ ಇನ್ಶೂರೆನ್ಸ್ನ 1 ಕೋಟಿ ಹಣ ಪಡೆದುಕೊಳ್ಳುತ್ತೇನೆ ಅಂತ ಹೆದರಿಸುತ್ತಾಳೆ. ಆವಾಗ ಅಜಯ್ ನಿನಗೆ ಹುಚ್ಚು
ಹುಚ್ಚು ಹಿಡಿದಿದೆ ಅಂತ ಬೈದು ಹೋಗುತ್ತಾನೆ. ನಂತರ ಮಾಯಾ ನಿತಿನ್ನನ್ನು ತನ್ನ ರೂಮ್ಗೆ ಕರೆಯಿಸಿ ಇವತ್ತು ನಾವಿಬ್ಬರು ಒಂದಾಗಲೇಬೇಕು ಅಂತ ಹೇಳುತ್ತಾಳೆ. ಆವಾಗ ನಿತಿನ್ ಬೇರೆ ದಾರಿ ಇಲ್ಲದೆ ಅವಳಿಗೆ ಸ್ವರ್ಗ ಸುಖ ತೋರಿಸಿದರೆ ನಂತರ ಸ್ವಾತಿ ನಿತಿನ್ ಹತ್ತಿರ ಬಂದು ಇವತ್ತು ನೀನು ಮಾಯಾ ಹೇಳಿದ ಹಾಗೆಲ್ಲ ಕೇಳಿದೆಯಂತೆ, ಮಾಯಾ ನಿನ್ನನ್ನು ತುಂಬಾ ಹೊಗಳುತ್ತಿದ್ದಳು, ಇನ್ಮೇಲೆ ನಮ್ಮ ಕಷ್ಟಗಳು ದೂರವಾಗಿ ನೀನು ಲಕ್ಷಗಟ್ಟಲೆ ಹಣ ಗಳಿಸಬಹುದು ಅಂತ ಹೇಳುತ್ತಾಳೆ. ಅವಾಗ ಕೋಪಗೊಂಡ ನಿತಿನ್ ನಾನಿಲ್ಲಿ ಕಷ್ಟದಲ್ಲಿ ಸಿಲುಕಿ ಒದ್ದಾಡುತ್ತಿದ್ದರೆ ನಿನಗೆ ಮಾಯಾಳ ಹುಚ್ಚು ಹಿಡಿದಿದೆಯಾ ಅಂತ ಬೈದರೆ ಸ್ವಾತಿ ಕೋಪ ಮಾಡಿಕೊಂಡು ಹೋಗುತ್ತಾಳೆ. ಅವಾಗ ನಿತಿನ್ ಅವಳ ಹಿಂದೆ ಹೋಗಿ ಮಾಯಾ ಸರಿ ಇಲ್ಲ, ನನ್ನ ದೋಷ ಪರಿಹಾರ ಮಾಡುವ ನೆಪದಲ್ಲಿ ಅವಳು ನನ್ನ ಮೇಲೆ ಪ್ರತಿದಿನ ಬಲಾತ್ಕಾರ ಮಾಡುತ್ತಿದ್ದಾಳೆ ಅಂತ ಹೇಳುತ್ತಾನೆ. ಅವಾಗ ಮತ್ತೆ ಅಲ್ಲಿ ಸ್ವಾತಿ ಇರದೆ ಮಾಯಾನೇ ಇರುತ್ತಾಳೆ. ಯಾವಾಗ ಮಾಯಾ ನನ್ನ ಮೈದುನ ರಾಹುಲ್ ಕೂಡ ನನಗೆ ಸಹಕರಿಸಲು ನಿರಾಕರಿಸಿದ, ಹಾಗಾಗಿ ನಾನು ಅವನನ್ನು ಇದೇ ಗನ್ನಿಂದ ಶೂಟ್ ಮಾಡಿ ಕೊಂದು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟ ಅಂತ ಹೇಳಿಬಿಟ್ಟೆ. ಈಗ ನೀನೇನಾದರೂ ನಾನು ಹೇಳಿದ ಹಾಗೆ ಕೇಳದೆ ಹೋದರೆ ನಾನು ಸ್ವಾತಿಯನ್ನು ಕೂಡ ಕೊಲೆ ಮಾಡಿಬಿಡುತ್ತೇನೆ ಅಂತ ನಿತಿನ್ನನ್ನು ಹೆದರಿಸಿದರೆ ಅವಾಗ ಸ್ವಾತಿ ಅದೆಲ್ಲವನ್ನು ನೋಡಿಬಿಡುತ್ತಾಳೆ. ನಂತರ ನಿತಿನ್ ಸ್ನಾನ ಮಾಡಿ ಹೊರಗಡೆ ಬಂದರೆ ಮಾಯಾ ಅವನ ಜೊತೆ ರೊಮ್ಯಾನ್ಸ್ ಮಾಡಲು ಶುರು ಮಾಡುತ್ತಾಳೆ. ಆವಾಗ ಅಲ್ಲಿಗೆ ಬಂದ ಸ್ವಾತಿ ನೀನು ಈ ರೀತಿ ನನಗೆ ಮೋಸ ಮಾಡುತ್ತೀಯ ಅಂತ ನಾನು ಅಂದುಕೊಂಡಿರಲಿಲ್ಲ ಅಂತ ನಿತಿನ್ನನ್ನು ಬೈಯುತ್ತಾಳೆ. ಆವಾಗ ನಿತಿನ್ ಇದರಲ್ಲಿ ನನ್ನದೇನು ತಪ್ಪಿಲ್ಲ ಅಂತ ಹೇಳಿದರೆ ಸ್ವಾತಿ ನಾವಿಬ್ಬರು ಈಗಲೇ ಹೊರಟು ಹೋಗೋಣ ಬಾ ಅಂತ ಕರೆಯುತ್ತಾಳೆ. ಆವಾಗ ಮಾಯಾ ನಿತಿನ್ ಎಲ್ಲಿಗೂ ಬರುವುದಿಲ್ಲ ಅಂತ ಹೇಳಿದರೆ ಸ್ವಾತಿ ಅವನು ನನ್ನ ಗಂಡ, ನನ್ನ ಜೊತೆ ಬಂದೇ ಬರುತ್ತಾನೆ ಅಂತ ಹೇಳುತ್ತಾಳೆ. ಆವಾಗ ಮಾಯಾ ನಿತಿನ್ಗೆ ಗನ್ ತೋರಿಸಿ ಸ್ವಾತಿಯನ್ನು ಕೊಲ್ಲುವುದಾಗಿ ಸನ್ನೆ ಮಾಡುತ್ತಾಳೆ. ಆವಾಗ ನಿತಿನ್ ನಾನು ಇಲ್ಲಿಂದ ಎಲ್ಲಿಗೂ ಬರುವುದಿಲ್ಲ ಅಂತ ಸ್ವಾತಿಗೆ ಹೇಳುತ್ತಾನೆ. ನಂತರ ಅಜಯ್ ನೀನು ಎಂತಹ ಕೆಲಸ ಮಾಡುತ್ತಿರುವೆ ಅಂತ ನಾನು ಮೊನ್ನೆ ಕಣ್ಣಾರೆ ನೋಡಿದ್ದೇನೆ, ಇನ್ಮೇಲೆ ನನಗೆ ನಿನ್ನ ಅವಶ್ಯಕತೆ ಇಲ್ಲ, ಈ ಡೈವರ್ಸ್ ಪೇಪರ್ಸ್ ಮೇಲೆ ಸೈನ್ ಮಾಡು ಅಂತ ಮಾಯಾಗೆ ಹೇಳುತ್ತಾನೆ. ಆವಾಗ ಮಾಯಾ ನಿನ್ನ ಆಸ್ತಿ ನನಗೆ ಸಿಗುವವರೆಗೂ ನಾನು ಸೈನ್ ಮಾಡುವುದಿಲ್ಲ ಅಂತ ಅವನ ಕೆನ್ನೆಗೆ ಹೊಡೆಯುತ್ತಾಳೆ. ಆವಾಗ ಕೋಪಗೊಂಡ ಅಜಯ್ ಯಾರಿಗೋ ಕಾಲ್ ಮಾಡಿದರೆ ಬೈಕ್ನಲ್ಲಿ ಬಂದಂತಹ ಒಬ್ಬ ವ್ಯಕ್ತಿ ಮಾಯಾಳನ್ನು ಶೂಟ್ ಮಾಡಿ ಹೋಗುತ್ತಾನೆ. ನಂತರ ಅಲ್ಲಿಗೆ ಬಂದ ಪೊಲೀಸರು ಆದಷ್ಟು ಬೇಗ ನಾವು ಕೊಲೆಗಾರರನ್ನು ಕಂಡುಹಿಡಿಯುತ್ತೇವೆ ಅಂತ ಹೇಳಿದರೆ ನಿತಿನ್ ನಾನಿನ್ನು ನನ್ನ ಮನೆಗೆ ಹೋಗುತ್ತೇನೆ ಅಂತ ಅಜಯ್ಗೆ ಹೇಳಿ ಅಲ್ಲಿಂದ ಹೋಗುತ್ತಾನೆ. ನಂತರ ಪೊಲೀಸರು ನಿಮ್ಮ ಹಾಗೂ ಮಾಯಾಳ ಸಂಬಂಧ ಸರಿ ಇರಲಿಲ್ಲ, ಹಾಗಾಗಿ ನೀವೇ ಅವರನ್ನು ಕೊಂದಿರಬೇಕು ಅಂತ ಅಜಯ್ನನ್ನು ಅರೆಸ್ಟ್ ಮಾಡುತ್ತಾರೆ. ನಂತರ ನಿತಿನ್ ಸ್ವಾತಿ ಹತ್ತಿರ ಹೋಗಿ ಸಾರಿ ಕೇಳಿದರೆ ಅಲ್ಲಿಗೂ ಹೋದಂತಹ ಪೊಲೀಸರು ನೀವು ಸುಪಾರಿ ಕೊಟ್ಟಂತಹ ಕಿಲ್ಲರ್ ನಮಗೆ ಸಿಕ್ಕಿದ್ದಾನೆ, ಅವನು ನಿಮ್ಮ ಹೆಸರು ಹೇಳಿದ್ದಾನೆ, ಮಾಯಾವರನ್ನು ಕೊಲೆ ಮಾಡಿಸಿದ್ದು ನೀವೇ ತಾನೇ ಅಂತ ನಿತಿನ್ನನ್ನು ಕೇಳುತ್ತಾರೆ. ಅವಾಗ ನಿತಿನ್ ಹೌದು, ಮಾಯಾ ನನ್ನ ಸಂಸಾರವನ್ನೇ ಹಾಳು ಮಾಡಲು ನೋಡಿದಳು, ಅವಳು ಕುಂಡಲಿ ದೋಷ ಎಂಬ ಹೆಸರಿನಲ್ಲಿ ಪ್ರತಿದಿನ ನನ್ನ ಮೇಲೆ ಬಲಾತ್ಕಾರ ಮಾಡುತ್ತಿದ್ದಳು, ಹಾಗಾಗಿ ನಾನೇ ಅವಳ ಜೊತೆ ಕ್ಲೋಸ್ ಆದ ಹಾಗೆ ನಟನೆ ಮಾಡಿ ಅವಳಿಂದಲೇ ಹಣ ಪಡೆದು ಅವಳನ್ನೇ ಕೊಲ್ಲಿಸಿಬಿಟ್ಟೆ ಅಂತ ಪೊಲೀಸರಿಗೆ ಹೇಳುತ್ತಾನೆ. ಕೊನೆಗೆ ಪೊಲೀಸರು ನಿತಿನ್ನನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನಲಲ್ಲಿ ಜಾದೂಗಾರ್ ಹಸೀನಾ ಎಂದು ಹುಡುಕಿ ನೋಡಬಹುದು.